ನಮಸ್ಕಾರ. ನವರಾತ್ರಿ 2ನೇ ದಿನವಾದ ಇಂದು ನಾವು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜೆ ಮಾಡುತ್ತೇವೆ. ನವರಾತ್ರಿಯ 2ನೇ ದಿನವಾದ ಇಂದು ಕೆಂಪು ಬಣ್ಣ. ಮೊದಲನೇ ದಿನ ರಂಗೋಲಿ ಹಾಕಿದ್ದೆ ಹೊಸ್ಲಿಗೆ. ಆ ರಂಗೋಲಿನೆಲ್ಲ ನೀಟಾಗಿ ತೆಗೆದ್ಬಿಟ್ಟು ನಾನು ಅರಿಶಿನ ಕುಂಕುಮ ಇಟ್ಟು ಬಾಗಿಲಿಗೆ ಚಿಕ್ಕದಾಗಿ ಒಂದು ರಂಗೋಲಿ ಹಾಕೋತಾ ಇದ್ದೀನಿ. ರಂಗೋಲಿ ಹಾಕೊಂಡು ನಾನು ನೈವೇದ್ಯಕ್ಕೆ ಅಂತ ಹೆಸರುಬೇಳೆನ ಬೇಯಕ್ಕಿಟ್ಟಿದ್ದೆ. ಹೆಸರುಬೇಳೆ ಮತ್ತೆ ಒಂದು ಸ್ವಲ್ಪ ಅಕ್ಕಿನ ನಾನು ಇಲ್ಲಿ ಕುಕ್ಕರ್ ಅಲ್ಲಿ ಬೇಯಿಸಿಟ್ಕೊಂಡಿದ್ದೆ. ಅನ್ನ ಮಾಡಿ ಸಪ್ರೇಟ್ ಆಗಿ ಇಟ್ಕೊಂಡಿದ್ದೀನಿ. ಹೆಸರುಬೇಳೆ ಬೇಯಕ್ಕಿಟ್ಟಿದ್ದೆ. ಅಷ್ಟರಲ್ಲಿ ರಂಗೋಲಿ ಹಾಕೋಣ ಅಂತೇಳಿ ರಂಗೋಲಿ ಹಾಕೋತಾ ಇದ್ದೀನಿ. ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ. ಸೊ ಸಂಜೆ ನಾನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ 5ರಿಂದ 1 ಚುಕ್ಕಿ ಇಟ್ಟು ಈ ರೀತಿ ರಂಗೋಲಿನ ಹಾಕೊಂಡೆ. ರಂಗೋಲಿನ ಹಾಕೊಂಡಾದ್ಮೇಲೆ ಸುತ್ತಲೂ ಈ ರೀತಿ ಡಿಸೈನ್ ಮಾಡಿಕೊಂಡು ಇದಕ್ಕೆ ಕಲರ್ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಹಾಗೇನೂ ಸಹ ನಾವು ರಂಗೋಲಿ ಹಾಕೊಂಡು ಕೆಮ್ಮಣ್ಣಿದ್ರೆ ಕೆಮ್ಮಣ್ಣಿಂದ ಈ ರೀತಿ ಸುತ್ತಲೂ ಡಿಸೈನ್ ಮಾಡಿಕೊಂಡ್ರೆ ರಂಗೋಲಿ ಹಾಕೊಂಡಿದ್ದಾಯಿತು. ರಂಗೋಲಿ ಹಾಕೊಂಡು ಅಷ್ಟರಲ್ಲಿ ಹೆಸರುಬೇಳೆ ಬೆಂದಿತ್ತು. ಅದ್ರ ಜೊತೆಗೆ ನಾನಿಲ್ಲಿ 1 ಕಪ್ ಅಷ್ಟು ಅನ್ನ ಮಾಡಿಟ್ಕೊಂಡಿದ್ದೆ. ಅನ್ನಕ್ಕೆ ನಾನಿಲ್ಲಿ ಉಪ್ಪೇನು ಹಾಕೊಂಡಿರಲಿಲ್ಲ, ಹಾಗೆ ಮಾಡಿಟ್ಕೊಂಡಿದ್ದೆ. ಅನ್ನ ಮತ್ತು ಹೆಸರುಬೇಳೆ ಎರಡು ಬೆಂದಿರೋದನ್ನು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡಾದ್ಮೇಲೆ ಇಲ್ಲಿ ನಾನು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ನಾವು ಸಕ್ಕರೆ ಆದರೂ ಹಾಕ್ಕೋಬೋದು, ಬೆಲ್ಲ ಆದರೂ ಹಾಕ್ಕೋಬೋದು. ಈ ರೀತಿ ಸಿಂಪಲ್ ಆಗಿ ನಾವು ಸಕ್ಕರೆ ಪೊಂಗಲನ್ನ ಮಾಡ್ಕೋಬೋದು ನೈವೇದ್ಯಕ್ಕೆ. ನಾನಿಲ್ಲಿ ಅಕ್ಕಿ ಮತ್ತು ಹೆಸರುಬೇಳೆನ ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ದೆ. ನಾವು ಬೇಕು ಅಂದರೆ ಹೆಸರುಬೇಳೆ ಮತ್ತು ಒಂದು ಸ್ವಲ್ಪ ಅಕ್ಕಿನ ಕುಕ್ಕರಲ್ಲಿ ಹಾಕಿ 1 ವಿಜಿಲ್ ಕೂಗಿಸ್ಕೊಂಡು 2 ಬೇಗ ಬೆಂದ್ಬಿಡುತ್ತೆ. ಬೆಂದಿದ್ದಾದಮೇಲೆ ಅದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಸಕ್ಕರೆ ಪೊಂಗಲ್ ಮಾಡ್ಕೋತಾ ಇರೋದ್ರಿಂದ ಸಕ್ಕರೆ ಹಾಕ್ಕೊಂಡು ನಾವು ಬೆಲ್ಲ ಬೇಕಾದರೂ ಹಾಕ್ಕೋಬೋದು. ಒಂದು ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ದ್ರಾಕ್ಷಿ ಗೋಡಂಬಿನ ಹುರಿದು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡೆ ಸಾಕು. ನಾನು ಚಿಕ್ಕದಾಗಿ ಮಾಡ್ತಾ ಇರೋದ್ರಿಂದ 2 ಏಲಕ್ಕಿನ ಪುಡಿ ಮಾಡಿ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಘಮ್ ಅಂತ ಇರುತ್ತೆ ಮತ್ತು ಟೇಸ್ಟು ಸಹ ತುಂಬ ರುಚಿಯಾಗಿರುತ್ತೆ. ನೋಡಿ, ಈಗ ಸಕ್ಕರೆ ಪೊಂಗಲ್ ರೆಡಿ ಆಗಿದೆ. ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ನಾವು ಒಂದು ಕುದಿ ಕುದಿಸ್ಕೊಂಡ್ರೆ ನೈವೇದ್ಯಕ್ಕೆ ಪೊಂಗಲ್ ರೆಡಿ ಆಯಿತು. ಪೊಂಗಲ್ ರೆಡಿ ಆದಮೇಲೆ ನಾನಿಲ್ಲಿ ಇವತ್ತಿನ ಬಣ್ಣ ರೆಡ್ ಕಲರ್ ಆಗಿರೋದ್ರಿಂದ ರೆಡ್ ಕಲರ್ ಸ್ಯಾರಿ ಹಾಕ್ಕೊಂಡು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ. ಸೊ ಸಂಜೆ ಪೂಜೆ ಮುಗಿಸ್ಕೊತಾ ಇದ್ದೀನಿ. ಬ್ಲೌಸ್ ಸ್ಟಿಚ್ ಮಾಡೋದು ಇದ್ದಿದ್ದರಿಂದ ಬೆಳಗ್ಗೆಯಿಂದ ಸ್ವಲ್ಪ ಬ್ಲೌಸ್ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಮಾಡಿಕೊಂಡೆ. ಸಂಜೆ ಪೂಜೆ ಮಾಡ್ಕೋತಾ ಇದ್ದೀನಿ. ಸಂಜೆ ಪೂಜೆ ಮುಗಿಸ್ಕೊಂಡು ನಾನು ಹಾಗೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿರೋ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಬೊಂಬೆಗಳನ್ನ ಕೂರಿಸಿರ್ತಾರೆ. ಸೊ ಅಲ್ಲಿ ದೇವಸ್ಥಾನದಲ್ಲಿ ಬೊಂಬೆಗಳನ್ನ ಕೂರಿಸಿರೋದನ್ನೆಲ್ಲ ನೋಡಿಕೊಂಡು ನಾವು ಪಕ್ಕದಲ್ಲಿರೋ ಇನ್ನೊಂದು ಶಿವನ ದೇವಸ್ಥಾನಕ್ಕೆ ಹೋಗಿದ್ವಿ. ಶಿವನ ದೇವಸ್ಥಾನದಲ್ಲೂ ಸಹ ದರ್ಶನ ಮುಗಿಸ್ಕೊಂಡು ಅಮ್ಮನವ್ರಿಗೆ ಕುಂಕುಮ ಅಲಂಕಾರ ಮಾಡಿದರು. ಅದನ್ನು ದರ್ಶನ ಮಾಡಿಕೊಂಡು ನಾವು ಮನೆಗೆ ಬರೋಷ್ಟರಲ್ಲಿ 6:30 7 ಗಂಟೆ ಆಗಿತ್ತು. ಇವತ್ತಿನ ಮಿನಿ ವ್ಲಾಗ್ ಮುಗಿದಿದೆ. ಥ್ಯಾಂಕ್ ಯು.